KPCC ಪೂರ್ವಾಧ್ಯಕ್ಷರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಸನ್ಮಾನ್ಯ ದೀಪಕ್ ತಿಮ್ಮಯ್ಯನವರು, ಪೊಲಿಟಿಕಲ್ ಸೆಕ್ರೆಟರಿ ಟು ದ KPCC ಪ್ರೆಸಿಡೆಂಟ್ ಸನ್ಮಾನ್ಯ ರಾಮಚಂದ್ರಪ್ಪನವರು, ಮಾಜಿ ಮಹಾಪೌರರು ಮತ್ತು KPCC ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ನಟರಾಜ್ ಗೌಡರು, ವಕ್ತಾರರು KPCC ಇಷ್ಟು ಜನ ಭಾಗಿಯಾಗಿದ್ದಾರೆ. ತಮ್ಮ ಸಹಕಾರವನ್ನು ಕೊಡ್ತಾ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲ ಆತ್ಮೀಯ ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಇವಾಗ ಕೇಂದ್ರ ಸರ್ಕಾರ ಒಂದು ಅತ್ಯಂತ ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಬೇಕು ಅಂತಲೂ ಕೂಡ ನಾನು ಈ ಒಂದು ಏನಾಯಿತು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಂತ ಹೇಳಿದ್ರೆ, ಯಾರು ಒಬ್ಬರು ನೃತ್ಯ ನಿರ್ದೇಶಕರು ಜಾನಿ ಮಾಸ್ಟರ್ ಇದ್ದರು, ಅವ್ರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿದರು. ಅವರ ಒಂದು ಪ್ರಶಸ್ತಿಯ ನೀಡಿದ ನಂತರ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಆರೋಪ ಅವರು ಎದುರಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ಅವರು ಯಾವ ಒಂದು ಚಲನಚಿತ್ರ ಪ್ರಶಸ್ತಿಯನ್ನು ಅವ್ರಿಗೆ ನೀಡಿದ್ರು ಅದನ್ನು ಹಿಂದಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಆದ್ದರಿಂದ ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಮತ್ತು ಒಂದು ದುಷ್ಟ ರೀತಿಯಲ್ಲಿ ಅವರನ್ನು ನೋಡ್ತಾರೆ, ಲೈಂಗಿಕ ಕಿರುಕುಳ ಕೊಡ್ತಾರೆ, ಅಂಥವ್ರ ಮೇಲೆ ನಾವು ಯಾರೂ ಕೂಡ ಸಹನೆ ಇರಬಾರ್ದು. ಮತ್ತು ಅಂಥ ವ್ಯಕ್ತಿಗಳ ಮೇಲೆ ಎಷ್ಟು ನಾವು ಕಟುವಾಗಿ ನಿರ್ಣಯಗಳು ಮಾಡ್ತೀವೋ ಅದು ಅಷ್ಟೇ ಒಳ್ಳೆಯದು. ಅದರ ಬಗ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಏಕೆಂದರೆ ಅನೇಕ ಘಟನೆಗಳು ಇವತ್ತಿನ ದಿವಸ ಆಗ್ತಾ ಇರುವಂಥದ್ದು ನೋಡಿದಾಗ ಮಹಿಳೆಯರು ಹೆಚ್ಚಾಗಿ ಅವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಮತ್ತು ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಮಹಿಳೆಯರ ಒಂದು ಪಾತ್ರ ಹೆಚ್ಚಾಗ್ತಾ ಇದೆ. ಅವರಿಗೆ ಆ ಮುಕ್ತ ವಾತಾವರಣ ಇರಬೇಕು ಮತ್ತು ಅವರಿಗೆ ಯಾವುದೇ ರೀತಿಯ ಸಂಕೋಚ ಮತ್ತು ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಅವರಿಗೆ ಆ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ರಾಜಕೀಯ ಪಕ್ಷಗಳ ಜವಾಬ್ದಾರಿ ಮತ್ತು ಎಲ್ಲ ಸಂಘ ಸಂಸ್ಥೆಯವ್ರದ್ದು ಕೂಡ ಜವಾಬ್ದಾರಿ. ಆದ್ದರಿಂದ ಇದಕ್ಕೆ ಖಂಡಿತವಾಗೂ ಈ ಒಂದು ಘಟನೆ ಆದ ತಕ್ಷಣ ಕೇಂದ್ರ ಸರ್ಕಾರದವರು ಈ ತೀರ್ಮಾನ ತೊಗೊಂಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ತೀರ್ಮಾನ. ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇದು ಒಂದು ಸರ್ಕಾರದ ಮಟ್ಟದಲ್ಲಿ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷದವರು ಯಾಕೆ ಅವರು ಈ ವಿಚಾರದಲ್ಲಿ ಬಂದಾಗ ದ್ವಂದ್ವ ನಿಲುವುಗಳನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆ. ಆ ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿ ತದನಂತರ CID ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆಯನ್ನು ಮುಂದುವರಿಸಿ ಬಹುಶಃ ಜುಲೈ ತಿಂಗಳಲ್ಲಿ ಚಾರ್ಜ್ ಶೀಟನ್ನು ಕೂಡ ಅವರು ಫೈಲ್ ಮಾಡಿದ್ದಾರೆ. ಈಗ ಟ್ರಯಲ್ ಹಂತಕ್ಕೆ ಬರ್ತದೆ, ಟ್ರಯಲ್ ನಡಿಬೇಕಾಗ್ತದೆ. ಟ್ರಯಲಲ್ಲಿ ಅದರ ತೀರ್ಮಾನ ಹೊರಗೆ ಬರ್ತದೆ. ಆದರೆ 700 ಪುಟಗಳ ಚಾರ್ಜ್ ಶೀಟನ್ನು CID ಅವರು ಫೈಲ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಯಡಿಯೂರಪ್ಪನವರು ಮತ್ತು ಅವರ ಮೂರು ಜನ ಸಹಚರರು ಅವರಿಗೆ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥದ್ರಲ್ಲಿ ಮತ್ತು ಒತ್ತಡವನ್ನು ತರುವಂಥದ್ರಲ್ಲಿ ಈ ಪ್ರಕ್ರಿಯೆಯನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ವಿಚಾರಗಳನ್ನೆಲ್ಲ ಮತ್ತು ಅಫ್ಕೋರ್ಸ್ ಆ ಸ್ಟೇಟ್ಮೆಂಟ್ಗಳು, ಯಾರು ಹೆಣ್ಣುಮಗು 17 ವರ್ಷದ ಹೆಣ್ಣು ಮಗು ಅವರ ಸ್ಟೇಟ್ಮೆಂಟು, ಅವ್ರ ತಾಯಿ ಈಗಾಗಲೇ ತೀರ್ಕೊಂಡಿದ್ದಾರೆ. ಆದ್ದರಿಂದ ಅವ್ರದ್ದೆಲ್ಲ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡು ಆ ಮಾಹಿತಿ ಆಧಾರದ ಮೇಲೆ ಇದು ಒಂದು ಚಾರ್ಜ್ ಶೀಟ್ ಫೈಲ್ ಆಗಿದೆ. ಇದು ಸಾಮಾನ್ಯವಾದಂಥ ಒಂದು ವಿಷಯ ಏನಲ್ಲ. ಒಂದು 17-18 ವರ್ಷದ ಯುವತಿ ಅವ್ರಿಗೆ ಯಾರಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಹೇಳಿ ಯಾರು ಯಡಿಯೂರಪ್ಪನವ್ರ ಹತ್ರ ಸಹಾಯಕ್ಕೆ ಹೋಗಿದ್ದರು, ಅವ್ರ ಮೇಲೇ ಆ ಹುಡುಗಿಗೇ ಈ ಥರ ಒಂದು ಕೆಟ್ಟ ಒಂದು ಅನುಭವ ಆಗಿರುವಂಥದ್ದು ನೋಡಿದಾಗ ಖಂಡಿತವಾಗಿ ಇದು ಸಾಮಾನ್ಯವಾದಂಥ ವಿಚಾರ ಏನಲ್ಲ. ಇದು ಬಹಳ ನಾವು ಹಗುರವಾಗಿ ತೊಗೊಳ್ಬಾರ್ದು. ದುರ್ದೈವದ ವಶಾತ್ ಇದು ಭಾಳ ಹಗುರವಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಏನೋ ಮಾಡ್ತಾಯಿದ್ದಾರೆ ಬಿಡಿ, ಇದಕ್ಕೆ ರಾಜಕೀಯಕ್ಕೇನು ಸಂಬಂಧ ಇಲ್ಲ.
ರಾಜಕೀಯ ಬೇರೆ, ಇದು ಬೇರೆ. ಆದರೆ ಒಬ್ಬ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬಂದಾಗ ಮತ್ತು ಅದರಲ್ಲಿ CID ಎನ್ಕ್ವೈರಿ ಆಗಿ ಅನೇಕ ವಿಚಾರಗಳನ್ನು ಅವರು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಮಾಹಿತಿಗಳನ್ನು ಕೊಟ್ಟು ಫೈಲ್ ಮಾಡಿದ್ದಾರೆ. ಆ ಥರ ಇದ್ದಾಗ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಅಥವಾ ಒಂದು ನಿಲುವನ್ನು BJP ಯಾಕೆ ತಗೊಳ್ತಾ ಇಲ್ಲ? ಯಾಕೆ ಸುಮ್ಮನೆ ಇದ್ದಾರೆ? ಯಡಿಯೂರಪ್ಪನವರು ಇವತ್ತು BJPಯ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಯಾಕೆ ಅವರು ಅಲ್ಲಿ ಉಳಿಸ್ಕೊಂಡಿದ್ದಾರೆ? ಕನಿಷ್ಠ ಪಕ್ಷ BJPಯವರು ಈ ಪ್ರಕರಣ ಮುಗಿಯುವವರೆಗೂ ಅವರನ್ನು ನಾವು ಎಲ್ಲ ನಮ್ಮ ಪಕ್ಷದ ಹುದ್ದೆಗಳಿಂದ ನಾವು ಅವ್ರನ್ನ ತೆಗೆದಾಕ್ತೀವಿ ಅಂತ ಹೇಳ್ತಕ್ಕಂಥ ನೈತಿಕತೆಯೇ ಕೇಂದ್ರದ BJPಯ ಮುಖಂಡರುಗಳಿಲ್ಲ ಅಂತ ಹೇಳಿದ್ರೆ, ಮತ್ತು ಮಹಿಳೆಯರ ಪರವಾಗಿ ಅವ್ರದ್ದೇನು ಅವ್ರದ ಒಂದು ನಿಲುವು, ಏನು ಅವರ ಅಭಿಪ್ರಾಯ ಅಂತ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಸುಲಭವಾಗಿ ನಾವು ಇದರ ಬಗ್ಗೆ ನಾವು ಒಂದು ರೀತಿ ಮಾತನಾಡ್ದೇ ನಿರ್ಲಕ್ಷ್ಯ ವಹಿಸುವಂಥದ್ದು ಸರಿನಾ? ಜಸ್ಟ್ ಬಿಕಾಸ್ ಈಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್. ಯಾವ ಒಂದು ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ? ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರುಗಳ ಪ್ರಕಾರ ಇದು BJPಯ ರಾಜ್ಯ ಅಧ್ಯಕ್ಷರ ಬ್ಲ್ಯಾಕ್ ಮೇಲ್ನಿಂದ, ನಾವು ಹೇಳ್ತಾ ಇಲ್ಲ, ಅವ್ರ ಮುಖಂಡರುಗಳೇ ಹೇಳಿದ್ದಾರೆ, ಅವರ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸಿಂದ ಯಡಿಯೂರಪ್ಪನವ್ರಿಗೆ ಏನೂ ಕ್ರಮ ತಗೊಳ್ತಾ ಇಲ್ಲ ಅಂತ. ಅಂದರೆ ಒಂದು ಕಡೆ ಒಬ್ಬ ಚಿತ್ರ ನಿರ್ದೇಶಕರ ಮೇಲೆ ಒಂದು ಕ್ರಮ, ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದನ್ನೇ ತೆಗೆದಾಕ್ಬಿಟ್ರು, ವಾಪಸ್ ತೊಗೊಂಬಿಟ್ರು. ಆದರೆ ಇಲ್ಲಿ ಅವರ ಒಬ್ಬ ಭಾಳ ಹಿರಿಯ ನಾಯಕರು, ಭಾಳ ಒಂದು ಈ ರಾಜ್ಯದಲ್ಲಿ ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ, ಅಂಥವ್ರ ಮೇಲೆ ಇಷ್ಟು ಗಂಭೀರ, ಬರೀ ಕೇವಲ ಆರೋಪ ಅಲ್ಲ, ಕೇವಲ FIR ಅಲ್ಲ, ತನಿಖೆಯಾಗಿ ಚಾರ್ಜ್ ಶೀಟ್ ಫೈಲ್ ಆಗಿ ಟ್ರಯಲ್ಗೆ ಹೋಗ್ತಾ ಇರುವಂಥ ಪ್ರಕರಣ. ಇದರಲ್ಲಿ ಯಾಕೆ ಅವರು ಯಡಿಯೂರಪ್ಪನವ್ರನ್ನ ಅವರು ಕ್ರಮ ತಗೊಳ್ತಾ ಇಲ್ಲ ಅಂತ ಅವರ ಮನಸ್ಥಿತಿ ಏನು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಅವರು, BJP ಹೈಕಮಾಂಡ್ ಯಾಕೆ ಅವರ ಪಕ್ಷದ ನಾಯಕರ ಮೇಲೆ ಈ ಥರ ಕ್ರಮ ತಗೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ? ಯಾಕಂದರೆ ಪಾಕ್ಸೋ ಕೇಸು ಭಾಳ ಗಂಭೀರವಾದಂಥ ಅದರಲ್ಲಿರುವಂಥ ಒಂದು ಅದರಲ್ಲಿರುವಂಥ ಕಂಡೀಷನ್ಸು, ಅದರಲ್ಲಿ ಏನಾದರೂ ಅವರು ತಪ್ಪಿತಸ್ಥರಂತ ಪ್ರೂವ್ ಆದರೆ ಅದರಲ್ಲಿ ಅವರು ಜೈಲು ಶಿಕ್ಷೆ ಮತ್ತು ಹೀನಸ್ ಕ್ರೈಮ್ ಆಗಿ ಅದನ್ನು ನೋಡ್ತಾರೆ. ಗಂಭೀರವಾದ ಶಿಕ್ಷೆ ಅವರಿಗೆ ಒಳಗಾಗುವಂಥ ಒಂದು ಪ್ರಕರಣ ಇದು. ಸೊ ಈ ಒಂದು ಪ್ರಕರಣದಲ್ಲಿ ಅವರು ಯಾಕೆ ಸುಮ್ಮನೆ ಇದ್ದಾರೆ? ಮತ್ತು BJPಯವರು ಈಗ ನಾವು ನೋಡ್ತಾ ಇದ್ದೀವಿ, ಅನೇಕ ಅವರ ಪಕ್ಷದಲ್ಲಿರ್ತಕ್ಕಂಥವ್ರ ಮೇಲೆ ಈಗ ಅಥವಾ ಮಹಿಳೆಯರ ವಿಚಾರ ಬಂದಾಗ, ಈಗ ಮುನಿರತ್ನ ಪ್ರಕರಣ ನೋಡಿದ್ರು ನಾವು, ಯಾವ ರೀತಿಯಾಗಿ ಒಂದು ಪೈಶಾಚಿಕವಾದಂಥ ರೀತಿಯಾಗಿ ಅವರು ನಡೆಸಿದ್ದಾರೆ, ಮಾಡಿದ್ದಾರೆ. ಆ ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ BJPಯವರು ಹೊರಗೆ ಬಂದು ಏನು ಮಾತಾಡಲಿಲ್ಲ. ಆ ರೀತಿ ಅಲ್ಲಿ ಎಲ್ಲೂ ಕೂಡ ಅವ್ರ ಧ್ವನಿನೇ ಎತ್ತಲಿಲ್ಲ. ಅದೇ ರೀತಿ HD ರೇವಣ್ಣ ಅವರ ಪ್ರಕರಣ, ಅವರ ಮಗನ ಪ್ರಕರಣ, ಆ ಪ್ರಕರಣದಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಮಾತಾಡಲಿಲ್ಲ. ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ, ಇಂಥ ದೌರ್ಜನ್ಯಗಳಾಗ್ತಾ ಇದೆ. ಆದರೆ ಎಲ್ಲೂ ಕೂಡ ಅವರು ಒಂದು ರೀತಿ ಎಲ್ಲೋ ಒಂದು ಕಡೆ ಪೊಲಿಟಿಕಲಾಗಿ ನೋಡ್ತಾ ಇದ್ದಾರೆ. ಪೊಲಿಟಿಕಲ್ ನೋಡುವಂಥ ಅವಶ್ಯಕತೆ ಇಲ್ಲ ಇದು. ಯಾಕೆಂದರೆ ಸ್ಪಷ್ಟ ಮಾಹಿತಿಗಳು, ಸ್ಪಷ್ಟ ಸಾಕ್ಷ್ಯಗಳೆಲ್ಲ ಹೊರಗೆ ಬಂದಾಗ ಅದನ್ನು ರಾಜಕೀಯವಾಗಿ ಯಾರನ್ನು ಕೂಡ ರಕ್ಷಿಸ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಬಟ್ ಅವರ ಮನಸ್ಥಿತಿ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮ ಕುಸ್ತಿಪಟುಗಳು ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ನಾವು ಅಂತ ಪ್ರಖ್ಯಾತ ಕುಸ್ತಿಪಟುಗಳು ಬೀದಿಲಿ ಕೂತ್ಕೊಂಡು ಧರಣಿ ಮಾಡೋದು ಎಷ್ಟು ದಿವಸ ಮಾಡಿದ್ರು? ಏನಾದರೂ ಇವರು ಅವ್ರ ವಿಚಾರ ಸಹಾನುಭೂತಿ ವ್ಯಕ್ತಪಡಿಸಿದ್ರ? ಯಾರು ಅದು ಏನು ಹೆಸರು, ಒಂದು ಬ್ರಿಜ್ ಭೂಷಣ್ ಸಿಂಗ್ BJP ಮುಖಂಡ, ಅವನ ಮೇಲೆ ಏನಾದರೂ ಕ್ರಮ ತಗೊಂಡ್ರ? ಏನಾದರೂ ಆ್ಯಕ್ಷನ್ ಆಯಿತಾ? ಎಲ್ಲ ರೀತಿಯಲ್ಲೂ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಅವನು ಏನು ಬೇಕಾದ್ರೂ ಮಾತಾಡ್ತಾರೆ ಅವನು. ಸೊ ವಿನಿಶಾ ಫೋಗಟ್ ಅವರು ಅದರಲ್ಲಿ ಭಾಗಿಯಾಗಿದ್ದರು, ಸಾಕ್ಷಿ ಮಲಿಕ್ ಅವ್ರು ಭಾಗಿಯಾಗಿದ್ದರು. ಅಂದರೆ ಭಾರತೀಯ ಜನತಾ ಪಾರ್ಟಿ, ಅದಕ್ಕೆ ಕೆಲವರು ಹೇಳ್ತಾರೆ ಬಲಾತ್ಕಾರಿ ಜನತಾ ಪಾರ್ಟಿ ಅಂತ ಹೆಸರಿಡಬೇಕು ಅಂತ. ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅದೊಂದು ರಾಜಕೀಯ ಪಕ್ಷ, ಅದು ದೊಡ್ಡ ಪಕ್ಷ.
ಆದರೆ ಈ ರೀತಿಯಾದ ಘಟನೆಗಳಾದಾಗ, ಮಣಿಪುರ ಘಟನೆಗಳಾದಾಗ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಮಹಿಳೆಯರನ್ನು ಕೆಟ್ಟದಾಗಿ ನೋಡ್ತಾ ಇದ್ದಾರೆ, ಮಹಿಳೆಯರ ಬಗ್ಗೆ ಒಂದು ಲೈಂಗಿಕ ಕಿರುಕುಳ, ದೌರ್ಜನ್ಯ ಎಲ್ಲ ದುಷ್ಟವಾದಂಥ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಅಂತ ಹೇಳಿದಾಗ ದಿಟ್ಟ ನಿಲುವು ಎಲ್ಲಿ, ಕ್ರಮ ಎಲ್ಲಿ? ಸೊ ನಾನು ಕೇಳುವಂಥದ್ದು ಇಷ್ಟೇ, ಬಿ ಜೆ ಪಿಯವರಿಗೆ ನೈತಿಕತೆ ಇದ್ದರೆ ಮಹಿಳೆಯರ ಬಗ್ಗೆ ಸಹಾನುಭೂತಿ ಮತ್ತು ಅವರ ಒಂದು ಅಭಿಪ್ರಾಯದಲ್ಲಿ ನಾವು ಅವರ ಬೆನ್ನಿಗೆ ನಾವು ನಿಲ್ಲಬೇಕು, ಅವರಿಗೆ ರಕ್ಷಣೆ ನೀಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ಕೂಡಲೇ ಬಿ ಎಸ್ ಯಡಿಯೂರಪ್ಪ ಅವರನ್ನು ಆ ಸ್ಥಾನದಿಂದ ತೆಗೆದಾಕಬೇಕು. ಕೇವಲ ಜಾನಿ ಮಾಸ್ಟ್ರಿಗೆ ಒಂದು ನಿಲುವು, ಯಡಿಯೂರಪ್ಪನವ್ರಿಗೆ ಬೇರೆ ನಿಲುವು ಅಂತ ಹೇಳಿದ್ರೆ ನೀವು ಪೊಲಿಟಿಕ್ಸ್ ಎಲ್ಲ ಥರಲ್ಲೂ ಪೊಲಿಟಿಕ್ಸ್ ಮಾಡ್ತಾಯಿದ್ದೀರಿ. ಸೊ ಈ ರೀತಿಯಾದಂಥ ಕೆಟ್ಟ ಹೆಜ್ಜೆಗಳನ್ನು ನೀವು ಇಡಬೇಡಿ. ನೀವು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುವಂಥ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಳ್ಬೇಕು. ಇಲ್ಲದೆ ಹೋದರೆ ಆ ಬಲಾತ್ಕಾರಿ ಜನತಾ ಪಾರ್ಟಿ ಅಂತ ಹೆಸರಿಗೆ ನಾವು ಹೌದಪ್ಪ ಇವರು ಇಂಥವ್ರಿಗೇನೆಲ್ಲ ರಕ್ಷಣೆ ಕೊಡ್ತಾರೆ ಅಂತ ಒಪ್ಕೊಳ್ಬೇಕಾಗ್ತದೆ. ಆದರೆ ಅದನ್ನು ಹೇಳೋದಕ್ಕೇ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಇದ್ರ ಬಗ್ಗೆ ಏನಾದರೂ ಬೇರೆ ಏನಿದ್ರೆ ಕೇಳಿ. ನೋಡಿ, ಚಾರ್ಜ್ ಶೀಟ್ ಆಗಿದೆ, ಇಂಥದ್ದು ಗಂಭೀರವಾದಂಥ ಪ್ರಕರಣ. ಜಾನಿ ಮಾಸ್ಟರು ಅವ್ರದ್ದು ಸುಲಭವಾಗಿ ಅವ್ರದ್ದು ಏನು ತೀರ್ಮಾನ ತೊಗೊಂಡಿದ್ದಾರೆ. ಇವ್ರ ವಿಚಾರದಲ್ಲಿ ಆಯ್ತು, ಮತ್ತೆ ಚಾರ್ಜ್ ಶೀಟ್ ಆಗ್ಬಿಟ್ಟು ಕೇಸ್ ಎದುರಿಸ್ತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಡ್ಬೇಕಾ ಇಂಥ ಪ್ರಕರಣಗಳಲ್ಲಿ? ನೋಡಿ, ಜಡ್ಜ್ಮೆಂಟ್ ಬಂದಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಅವ್ರು ಯಡಿಯೂರಪ್ಪನವ್ರು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಯಾರೂ ಅವ್ರಿಗೆ ರಕ್ಷಿಸೋಕ್ಕೂ ಆಗೋದಿಲ್ಲ. ಮತ್ತು ಅವ್ರ ಅಪೀಲು ಅದು ಆ ರೀತಿಯಾಗಿ ಹೋಗ್ತಾರೆ. ಅದು ಇಲ್ಲಿರುವಂಥದ್ದು ನಿಮ್ಮ ನೈತಿಕತೆ ನಿಲುವುಗಳು. ಮತ್ತು ಆ ಚಾರ್ಜ್ ಶೀಟಲ್ಲಿ ಅನೇಕ ಮಾಹಿತಿಗಳನ್ನು ಸೇರಿಸಿ ಅದನ್ನು ಹಾಕಿರುವಂಥದ್ದು. ಈಗ ಅವರು ಲೋಕಾಯುಕ್ತ ಎನ್ಕ್ವೈರಿ ಫೇಸ್ ಮಾಡ್ತವ್ರೆ, ಇದನ್ನು ಫೇಸ್ ಮಾಡ್ತವ್ರೆ. ಮತ್ತು ಅವರಿಗೆ ನೀವು ಏನೂ ಅವ್ರ ಮೇಲೆ ಕ್ರಮ ಇಲ್ಲ. ಅವ್ರ ಮಗ ಇಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಎಲ್ಲರ ಮೇಲೆ ಆರೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮನೆಯಲ್ಲಿ ಒಳಗಡೆ ಏನಾಗ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಉತ್ತರ ಎಲ್ಲಿದೆ? ಅವ್ರ ಮನೆ ಒಳಗಡೆ ಇರುವಂಥ ಅವ್ರ ತಂದೆಯವ್ರ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪಗಳಿಗೆ ಉತ್ತರ ಏನು? ವಿಜಯೇಂದ್ರ ಅವ್ರದ್ದು ಸುಮ್ಮನೆ ಬೀದಿಲಿ ನಿಂತ್ಕೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ, ಅವ್ರು ಸರಿ ಇಲ್ಲ, ಇವ್ರು ಭ್ರಷ್ಟರು, ಅವ್ರು ಕಳ್ಳರು ಅಂತ. ಸೊ ಏನು ಮೊರಾಲಿಟಿ ಬೇಕು ತಾನೇ? ಆ ಮೊರಾಲಿಟಿ ಇಲ್ಲ ಅಂತ ನಾನು ಹೇಳ್ತಾ ಇರೋವಂಥದ್ದು. ಕರ್ನಾಟಕ ಸರ್ಕಾರ ಯಾವ ಕೇಸ್ ವೀಕ್ ಆಗೋದಕ್ಕೆ? ಪೋಕ್ಸೋ ಕೇಸ್ ವೀಕ್ ಆಗಿದ್ದಕ್ಕೆ ಯಾರು ಕಾರಣ ಅಂತ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಅದು ಪೊಲೀಸ್ ಅವ್ರಿಗೂ FIR ರಿಜಿಸ್ಟರ್ ಮಾಡ್ತಾರೆ, CID ಎನ್ಕ್ವೈರಿ ಆಗ್ತದೆ. CID ಅದವರು ಕೋರ್ಟಿಂದ ಅವ್ರಿಗೆ ಅರೆಸ್ಟ್ ಆಗದೇ ಇರೋ ಥರ ಕೋರ್ಟ್ ಅವ್ರಿಗೆ ರಕ್ಷಣೆ ಕೊಡ್ತು. ಇಲ್ಲದೆ ಹೋದರೆ ಅರೆಸ್ಟ್ ಆಗಬೇಕಾಗಿತ್ತು. ಪೋಕ್ಸೋ ಕೇಸಲ್ಲಿ ನೋಡಿ, ನನಗೆ ನಾನು ಲೀಗಲ್ ಎಕ್ಸ್ಪರ್ಟ್ ಅಲ್ಲ. ಪೋಕ್ಸೋ ಕೇಸ್ ಯಾರೋ ಹಾಕಿದ ತಕ್ಷಣವೇ ಅವ್ರಿಗೆ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಅದರಲ್ಲಿ ಇದ್ದರೂ ಕೂಡ ಕೆಲವರು ಅದರಲ್ಲಿ ವಿಷಯಗಳಿದೆ. ಏನಂತ ಹೇಳಿದ್ರೆ, ನೀವು ಯಾರೋ ನನ್ನ ಮೇಲೆ ಹಾಕ್ತಾರೆ, ಆ ಮಾಹಿತಿಯನ್ನು ತಿಳ್ಕೊಂಡು, ಯಾಕಂದರೆ ಯಾರೇ ಆಗಿರ್ಬೋದು, ಸುಲಭವಾಗಿ ಅವ್ರಿಗೆ ತೇಜೋವಧೆ ಮಾಡೋದು, ಯಾರಿಗೂ ತೊಂದರೆ ಕೊಡೋದು, ಅದೆಲ್ಲ ಭಾಳ ಸುಲಭವಾಗಿ ಮಾಡ್ಬೋದು ಇದ್ದಾಗ ಕೆಲವು ಪ್ರೊಟೆಕ್ಷನ್ ಇರ್ತದೆ. ಯಾರೇ ಇನ್ವೆಸ್ಟಿಗೇಟಿವ್ ಆಫೀಸರ್ ಸ್ವಲ್ಪ ನೋಡ್ತಾರೆ, ಯೋಚನೆ ಮಾಡ್ತಾರೆ ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಕರ್ಕೊಂಡೋಗಿ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯ. ಅದರಲ್ಲಿ ಕಾನೂನಿನ ಎಕ್ಸ್ಪರ್ಟ್ ನಾನಲ್ಲ. ಆದ್ದರಿಂದ ಹ್ಯಾರೆಸ್ಮೆಂಟ್ ಆಗಬಾರ್ದು. ಯಾರೋ ಉದ್ದೇಶಪೂರ್ವಕವಾಗಿ ಯಾರೋ ಕೇಸ್ ಹಾಕಿದ್ರು, ಈಗ ನನ್ನ ಮೇಲೆ ನಾಳೆ ಯಾರೋ ಒಬ್ಬರು ಕೇಸ್ ಹಾಕ್ತಾರೆ, ಇಮಿಡಿಯೇಟ್ ಅರೆಸ್ಟ್ ಹಾಕ್ಬಿಟ್ರೆ ಅದು ಎಲ್ಲೊಂದು ಕಡೆ ಹ್ಯಾರೆಸ್ಮೆಂಟು ಆಗಬಾರ್ದು. ಸರಿಯಾದ ಅದರ ಉದ್ದೇಶ ಅದು ಈಡೇರಿಸಬೇಕು. ಆ ಉದ್ದೇಶ ಈಡೇರಿಸ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು ಕ್ರಮ ಮಾಡಿದ್ದಾರೆ. ಆದರೆ ಕೋರ್ಟು ಅವ್ರಿಗೆ ರಕ್ಷಣೆ ಕೊಟ್ಟಿದೆ, ಅದು ಬೇರೆ ಪ್ರಶ್ನೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ. ಅದು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ, 750 ಪುಟಗಳು ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ. ಆ್ಯಂಡ್ ಅದರಲ್ಲಿ ಸ್ಪಷ್ಟವಾದಂಥ ದಾಖಲೆಗಳನ್ನು, ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ. ಇದಾದಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಕೇಳೋದು. ಅಂದರೆ ಯಡಿಯೂರಪ್ಪನವ್ರಿಗೆ ಯಾವ ಮಾನದಂಡ ಇಲ್ವಾ? ಅವ್ರು ಯಾರು ಕೂಡ ಅವ್ರಿಗೆ ಏನೂ ನಾವು ಪ್ರಶ್ನೆ ಮಾಡೋಂಗಿಲ್ವಾ? ವಿಜಯೇಂದ್ರ ಅವ್ರಿಗೆ ನಾವೇನು ಕೇಳೋಂಗಿಲ್ವಾ? ಹೇಗೆ ಅವರು ಮತ್ತೆ ಅಧ್ಯಕ್ಷರಾಗಿ ಇವತ್ತೊಂದು ದಿವಸ ಈ ಥರ ಅವ್ರ ಪಕ್ಷದವರು ಹೇಳ್ತಾ ಇಲ್ವಾ ಇವತ್ತು? ಸೊ ಈ ಥರ ಇದ್ದಾಗ ಸ್ವಲ್ಪ ಅವ್ರ ನೈತಿಕತೆ ಎತ್ತಿಡಿದು, ಏನಿಲ್ಲ ಅದೇನು ದೊಡ್ಡ ವಿಚಾರ, ಕಾರ್ಯಕಾರಿಣಿ ಮಂಡಳಿಯಿಂದ ಕೆಳಗಿಳಿದ್ರೆ ಏನೂ ಆಗೋದಿಲ್ಲಪ್ಪ. ಏನಾಗೋಗ್ತದೆ? ಅವ್ರು MP ಆಗೇ ಇರ್ತಾರೆ. MP ತೆಗೀರಿ ನಾನೇನು ಹೇಳ್ತಾ ಇಲ್ಲ.
ತೆಗೆಯೋಕ್ಕೂ ಆಗಲ್ಲ. ಅವ್ರು ಎಲೆಕ್ಟ್ ಆಗಿ ಅವರು ಇದಕ್ಕೆ ಎಲೆಕ್ಟಾಗಿ ಬಂದಿರೋಂಥವ್ರು. ಸೊ ಅದು ಬೇರೆ ವಿಚಾರ. ಆದರೆ ಒಂದು ಪೊಸಿಷನಿಂದ ತೆಗೆದ್ರೆ ಒಂದು ಮೆಸೇಜ್ ಹೋಗ್ತದೆ, ಹೌದಪ್ಪ ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದಾರೆ ಅಂತ. ಬಿ ಜೆ ಪಿಯವರು ಮಹಿಳೆಯರ ವಿಚಾರ ಬಂದಾಗ ಅದನ್ನು ಅವ್ರು ಸಹಿಸೋದಿಲ್ಲ, ಮತ್ತು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ ಸಹನೆ ಇಲ್ಲ, ಸಹನೆ ಇರಬಾರ್ದು. ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವರೇ ಆಗಿರ್ಬೋದು, ಬೇರೆ ಪಕ್ಷದವರು, ಇಷ್ಟು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ ಈ ರೀತಿಯಾಗಿ ಚಾರ್ಜ್ ಶೀಟ್ಗಳು ಫೈಲ್ ಮಾಡಿದಾಗ ನಾವು ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ನಿಜ ಆಗಿದ್ದರೆ ನಾಳೆ ಕೋರ್ಟಲ್ಲಿ ಗೊತ್ತಾಗುತ್ತೆ. ನಿಜ ಆಗಿದ್ದರೆ ಮತ್ತು ಏನು ನಮ್ಮ ಅಲ್ಟಿಮೇಟ್ಲಿ ಏನದು ಮತ್ತು ಏನು ತೋರಿಸುತ್ತೆ, ನಮ್ಮ ಸಮಾಜ ಹೆಂಗಿದೆ ಅಂತ ಏನು ತೋರಿಸುತ್ತೆ? ಮತ್ತು ಅದೇ ನಾನು ಹೇಳ್ತಾ ಇರೋದು. ಅದು ನೀವು ಅವರು ಕೇಳ್ಕೊಳ್ಳಿ. ಯಾಕೆಂದರೆ ವಿಜಯೇಂದ್ರ ಹೆಂಗೆ ಅಧ್ಯಕ್ಷರಾದರು, ಯಾವ ಕಾರಣಕ್ಕೆ ಅಧ್ಯಕ್ಷರಾದರು, ಏನು ಅನುಭವ ಇತ್ತು ಅವ್ರಿಗೆ, ಇಷ್ಟೊಂದೆಲ್ಲ ಆರೋಪಗಳು ಅವ್ರ ತಂದೆ ಎದುರಿಸ್ತಾ ಇದ್ದಾರೆ, ಹೇಗಾದರು, ಏನದು, ಅದರ ಮರ್ಮ ಏನು? ಇಷ್ಟೊಂದೆಲ್ಲ ಅವ್ರು ಬಿ ಜೆ ಪಿ ಹೊರಗಡೆ ಇವತ್ತಿನ ದಿವಸ ವ್ಯತ್ಯಾಸಗಳಿದೆ, ಯಾಕೆ ಅವ್ರನ್ನ ಇಟ್ಕೊಂಡಿದ್ದಾರೆ? ನನಗೆ ಗೊತ್ತಿಲ್ಲ ಏನು ಬ್ಲ್ಯಾಕ್ ಮೇಲ್ ಅಂತ, ಯಾವ ರೀತಿಯಾಗಂತ. ಸರ್, ತಂದೆ ಮೇಲೆ ಆರೋಪ ಬಂದರೆ ವಿಜಯೇಂದ್ರ ಏನು ಮಾಡೋಕೆ? ಅವ್ರು ಕೊಟ್ಟಿದ್ದಕ್ಕಿಂತ ರಾಜ್ಯಾಧ್ಯಕ್ಷ ಹುದ್ದೆ, ತಂದೆ ಮೇಲೆ ಆರೋಪ ಇದ್ದರೆ ಅವ್ರು ಏನು ಮಾಡೋಕ್ಕೆ? ನೋಡಿ, ಅವರು ಏನು ಮಾಡೋದು ಬೇಡ, ಅವರೇ ಅಡ್ವೈಸ್ ಮಾಡಬೇಕು ತಂದೆಯವ್ರಿಗೆ, ಅಲ್ಲಿಂದ ನೀವು ರಿಸೈನ್ ಮಾಡಿ ಇಳಿದುಬಿಡಿ, ಅಷ್ಟೇ ಸಾಕು. ಇನ್ನೇನು ಮಾಡೋದು ಬೇಕಾಗಿಲ್ಲ ಅವರು, ಅಷ್ಟೇ ಸಾಕು. ಎಲೆಕ್ಷನ್ ಪ್ರಭಾವ ಬೀರುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದು ರಿಸೈನ್ ಅಂದರೆ ಬಿಜೆಪಿ ಆಕ್ಷನ್ ಮಾಡಬೇಕಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕೋರ್ಟ್ಗೆಲ್ಲ ನೀವು ಅರ್ಜಿ ಹಾಕೊಂಡು ಕೋರ್ಟ್ ಆಮೇಲೆ ಪ್ರೊಟೆಕ್ಷನ್ ಅರೆಸ್ಟ್ ಮಾಡೋ ಅವಕಾಶಗಳಿದ್ದಾಗ ಏನು ಆಕ್ಷನ್ ಮಾಡಲಿಲ್ಲ. ಅದು ಹೊರಗೆ ಬರಲಿ, ತನಿಖೆಯಲ್ಲಿ ಹೊರಗೆ ಬರಲಿ ಬೇಕಾದ್ರೆ. ಯಾಕೆ ಅವರು ಇಮಿಡಿಯೇಟಾಗಿ ಪೋಕ್ಸೋ ಕೇಸಲ್ಲಿ ಯಾಕೆ ಇದು ಮಾಡೋದು ಅದನ್ನು ಹೊರಗೆ ಬರಲಿ. ನಾನು ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಅದು ತೀರ್ಮಾನಗಳು ಆ ಥರ ಆಗಿರ್ಬೋದು. ನೀವು ಪೊಲೀಸವ್ರಿಗೆ ಕೇಳಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳಿ, ನೀವು ಯಾಕೆ ಈ ಥರ ನೀವು ಮಾಡಿದ್ರಿ ಪೊಲೀಸವ್ರಿಗೆ ಕೇಳಿ ನೀವು. ನಾನು ಅದಕ್ಕೆ ನಾನೇ ಡಿಫೆಂಡ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಡಿಫೆಂಡ್ ಮಾಡೋಕ್ಕೆ ಹೋಗಲ್ಲ. ನೀವು ಅವ್ರಿಗೆ ಕೇಳಿ, ಯಾಕೆ ನೀವು ಇಮಿಡಿಯೇಟ್ ಅರೆಸ್ಟ್ ಮಾಡಲಿಲ್ಲ, ಬೇಕಾದ್ರೆ ಟ್ರಯಲಲ್ಲಿ ಬೇಕಾದ್ರೆ ಅವ್ರ ಲಾಯರ್ಸೇ ಕೇಳಲಿ, ಅಥವಾ ನಾವು ಬೇರೆಯವ್ರು ಕೇಳಲಿ ಯಾಕೆ ಮಾಡಲಿಲ್ಲ ಅಂತ. ಅದು ಬೇರೆ ಪ್ರಶ್ನೆ, ಅದು ಒಂದು ಕಡೆ, ಅದು ಇನ್ನೊಂದು ಸ್ಟೋರಿ. ಅದು ಬಟ್ ಮೇನ್ ಸ್ಟೋರಿ ಇದೆ ತಾನೇ. ಮೇನ್ ನಮ್ಮ ಇವತ್ತು ಅದಕ್ಕೋಸ್ಕರ ನಾವು ಯಾರ ಮೇಲೆ ಕೂಡ ದ್ವೇಷ ಸಾಧಿಸಬೇಕು ಅಂತ ಏನಿಲ್ಲ. ಯಾರ ಮೇಲೆ ನಾವು ಅವ್ರನ್ನ ಮುಗಿಸ್ಬೇಕು, ಈ ರೀತಿಯಾಗಿ ಈ ಕುತಂತ್ರಗಳು ಮಾಡಿ ರಾಜಕೀಯ ವೈರಿಗಳನ್ನು ಮುಗಿಸ್ಬೇಕು ನಮ್ಮದೇನಿಲ್ಲ. ನಮ್ದು ಆ ಥರ ಆಗಿದ್ರೆ ನಾವು ಅವತ್ತೇ ಅರೆಸ್ಟ್ ಮಾಡಿಬಿಡ್ತಾಯಿದ್ದು ಅಲ್ವಾ? ಹಂಗೆ ನೋಡೋಕೆ ಹೋದರೆ ಕಾಂಗ್ರೆಸ್ಸಲ್ಲಿ ಇದರಲ್ಲಿ ಕೈವಾಡ ಇದ್ದರೆ ನಾವು ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ, ನಾವು ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ನಮ್ಮ ಕೈವಾಡ ಇದರಲ್ಲಿ ಏನೂ ಇಲ್ಲ ಅಂತ ತೋರಿಸೋದಕ್ಕೆ ಅದೇ ನೀವು ಹೇಳಿದ್ದೇನೆ ಒಂದು ರೀತಿ ಅದಕ್ಕೊಂದು ಸಾಕ್ಷಿ ಆಯಿತು, ನಮ್ಮ ಇಂಟರ್ಫಿಯರೆನ್ಸ್ ಇಲ್ಲ ಇದರಲ್ಲಿ ಅಂತ. ಸರ್, ಮುಂದಿನ ಪ್ರಕರಣದಲ್ಲಿ ನಿಮ್ಮ ಹಸ್ತಕ್ಷೇಪ ಯಾವುದಾದ್ರು ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಪ್ರಕರಣ ಈಗ ಆಲ್ರೆಡಿ ಎಲ್ಲ ಈಗ ಅವರು ಎದುರಿಸ್ತಾ ಇದ್ದಾರೆ ಬಿಡಿ. ಅವರು ಕೋರ್ಟು ಕಚೇರಿ ಎಲ್ಲ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರೆ, ಎಲ್ಲ ತನಿಖೆ ನಡೀತಾ ಇದೆ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ಹೇಳ್ತಾರೆ ನಮ್ಮ ACC ಅವರು ಎಲ್ಲ ಹೇಳ್ತಾರೆ ಬಿಡಿ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಇನ್ನೂ ಕೊನೆಯ ಫಲಿತಾಂಶ ಬರಲಿ, ಫೈನಲ್ ರಿಸಲ್ಟು. ಇಲ್ಲ ನೋಡಿ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಯಾರಾದರೂ ಆರೋಪ ಮಾಡಿದರೆ ಅವ್ರು ಹೋಗಿ ಖಂಡಿತವಾಗಿಯೂ ಅವರದ್ದು ಸಾಕ್ಷಿಗಳಿದ್ದರೆ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಬಟ್ ನನಗೆ ಗೊತ್ತಿರೋ ಹಾಗೆ ವಿನಯ್ ಕುಲಕರ್ಣಿಯವರು ನನ್ನ ಮೇಲೆ ಎಕ್ಸ್ಟಾರ್ಷನ್ ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ಕೇಸನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಕರೆಕ್ಟ್ ಅನ್ರಿ? ಅವರು ನನ್ನ ಮೇಲೆ ಯಾರು ಎಕ್ಸ್ಟಾರ್ಷನ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪ ಮಾಡ್ತಾ ಇರೋರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಇವ ನನಗೆ ಗೊತ್ತಿಲ್ಲ. ಅವ್ರು ಏನಾದರೂ ಆ ಮಾಹಿತಿಗಳಿದ್ರೆ ಖಂಡಿತ ಅವ್ರು ಆ ರೀತಿ ಆಗಿದ್ದರೆ ಕಂಪ್ಲೇಂಟ್ ಕೊಡಬೇಕು. ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು, ಅದೇ ಕರೆಕ್ಟು, ಅವರು ವಿಡಿಯೋ ಚಾರ್ಟು ಎಲ್ಲ ಇರಲಿ, ಬಟ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಮತ್ತೆ ಹರಿಯಾಣ ಚುನಾವಣೆಯಲ್ಲಿ ಕರ್ನಾಟಕದ ಬೆಳವಣಿಗೆಗಳು ಎಫೆಕ್ಟ್ ಆಗಿದೆ ಅಂತ KV ಕೋಳಿವಾಡ್ ಅವರು ಹೇಳಿದ್ದಾರೆ ಸರ್. ನೋಡಿ, ಅದೆಲ್ಲ ಕರ್ನಾಟಕಕ್ಕೂ ಹರಿಯಾಣಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಅವ್ರ ಅಭಿಪ್ರಾಯ ಅಷ್ಟೇ, ಅದು ಅವ್ರ ಅಭಿಪ್ರಾಯ, ಅದಕ್ಕೆ ಏನು ಸಂಬಂಧ? ನೀವು ಪತ್ರಕರ್ತರು, ನಿಮಗೆ ಗೊತ್ತಿದೆ ರಾಜಕೀಯದಲ್ಲಿ ಏನೇನು ಪರಿಣಾಮ ಬೀರ್ಬೋದು ಅಂತ.
ಎಲ್ಲ ಬಳಸ್ಕೊಳ್ತಾರೆ ಅವರು. ಎಲ್ಲ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ, ವಿಶ್ವದಲ್ಲಿ ಎಲ್ಲ ಬಳಸ್ಕೊಳ್ತಾರೆ ಮೋದಿಯವರು. ಸೊ ಯಾವ ಕಾರಣದಿಂದ ಅವರು ಅಲ್ಲಿ ರಿಸಲ್ಟ್ಗೆ ಏನು ಪರಿಣಾಮ ಬೀರೋದು ಯಾರಿಗೂ ಗೊತ್ತು ಅಲ್ವಾ? ಥ್ಯಾಂಕ್ ಯು. ಯಾರೋ ಒಬ್ಬ ದೊಡ್ಡ ಆರೋಪದಲ್ಲಿ ಇದ್ದಂಥವ್ರನ್ನೇ ಬಿಡುಗಡೆ ಮಾಡಿದ್ರೆ ಅಲ್ಲಿ ಒಬ್ಬ ಸ್ವಾಮೀಜಿನ. Sir, yesterday an officer has been suspended for the PPT case. Yeah, sir. That's they will give a detailed thing later on. Thank you. ಅದು ಹೇಳ್ತಾರೆ, ಆಮೇಲೆ ಎಲ್ಲ ಹೇಳ್ತಾರೆ. ಈಗ ನನ್ನ ನೋಡಿ, ನಾನು ಸುಮ್ಮನೆ ಯಾವುದೋ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಏನು ನನಗೆ ಪೂರ್ತಿ ಮಾಹಿತಿ ನನ್ನ ಹತ್ರ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಕೇಸ್ ಫೈಲ್ ಮಾಡೋನಲ್ಲ, ಅಥವಾ ನಾನು ಕೇಸ್ ಹಾಕಿದ ಇನ್ಸ್ಟ್ರಕ್ಷನ್ಸ್ ಕೊಡೋನು ಅಲ್ಲ. ಅವರು ನಾವು ಅದು ಇನ್ವಾಲ್ವ್ ಆಗೋದಿಲ್ಲ. ಅವ್ರು ಏನಿದೆ ಅದನ್ನು ನೋಡಿಕೊಂಡು ಆ್ಯಸ್ ಪರ್ ಲಾ ಮಾಡೋದಕ್ಕೆ ಹೇಳಿದ್ದೀವಿ ಅಷ್ಟೇ ಹೊರತು ನಾವು ಹೋಗಿ ಯಾರಿಗೂ ಇಂಥವ್ರ ಮೇಲೆ ಕಂಪ್ಲೇಂಟ್ ಕೇಸ್ ಹಾಕಿ ಅದನ್ನೆಲ್ಲ ನಮ್ಮ ಮಾಹಿತಿಗೆ ಬಂದರೆ ಇದನ್ನು ತನಿಖೆ ಮಾಡಿ ಅಂತ ಹೇಳ್ತೀವಿ. ಸೊ ಇದ್ರದ್ದು ಯಾವುದು ಅಂತ ನಾನು ತಿಳ್ಕೊಂಡು ಮತ್ತೆ ನಿಮಗೆ ನಾನು ತಿಳ್ಕೊಂಡು ಹೇಳ್ತೀನಲ್ಲ ನಿಮ್ಗೆ, ಆಮೇಲೆ ಎಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. Right.